ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು ಕನ್ನಡ ಚಿತ್ರರಂಗದಲ್ಲಿ ಸುಮಾರು ರೆಕಾರ್ಡ್ಗಳನ್ನ ಕ್ರಿಯೇಟ್ ಮಾಡಿರುವಂತ ವ್ಯಕ್ತಿ. ಡಾಕ್ಟರ್ ವಿಷ್ಣುವರ್ಧನ್ ಅವರು ಬಂದ ಮೇಲೆ ಕನ್ನಡ ಚಿತ್ರರಂಗದ ಮಾರ್ಕೆಟ್ ಏನಿದೆಯೋ ಅದು ಇನ್ನೊಂದು ಹಂತಕ್ಕೆ ಬೆಳೆಯುತ್ತೆ. ವಿಷ್ಣುವರ್ಧನ್ ಅವರ ಸಾಧನೆ ಈಗಿರೋ ಜನರೇಷನ್ ಗೆ ಗೊತ್ತಿಲ್ಲದೆ ಇರಬಹುದು, ಆದ್ರೆ 80s 90s ಜನರೇಷನ್ ಗೆ ಆ ಸಾಧನೆ ತುಂಬಾನೇ ಚೆನ್ನಾಗಿ ಗೊತ್ತು. ಕಾರಣ ಆಗ ಎಂಟರ್ಟೈನ್ಮೆಂಟ್ ಅಂತ ಇದ್ದಿದ್ದು ಸಿನಿಮಾ ಮಾತ್ರನೇ. ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು, ರೆಬಲ್ ಸ್ಟಾರ್ ಡಾಕ್ಟರ್ ಅಂಬರೀಶ್ ಅವರು, ಟೈಗರ್ ಪ್ರಭಾಕರ್ ಅವರು ಆಕ್ಟ್ ಮಾಡಿ, ಜೋಸೈಮನ್ ಅವರು ಡೈರೆಕ್ಟ್ ಮಾಡಿ, ಆರ್ ತಿಮ್ಮಯ್ಯ, ಎಂ ಕೃಷ್ಣ, ರೇವಣ್ಣ, ಶಾಂತ ಎಸ್ ಕಮೋರಿ ಅವರು ಪ್ರೊಡ್ಯೂಸ್ ಮಾಡಿ 1981 ಅಲ್ಲಿ ರಿಲೀಸ್ ಆಗಿರೋ ಮಹಾಪ್ರಚಂಡರು ಅನ್ನೋ ಸಿನಿಮಾ. ಈ ಸಿನಿಮಾ ಕನ್ನಡ ಚಿತ್ರರಂಗದಲ್ಲಿ ಬೇರೆ ತರವಾದ ಸ್ಟೈಲ್ ಅಲ್ಲಿ ಮಾಡಿರುವಂತಹ ಸಿನಿಮಾ. ವಿಗ್ರಹಣ ಸಬ್ಜೆಕ್ಟ್ ಅದು, ಅದ್ಭುತವಾದ ಸ್ಕ್ರೀನ್ ಪ್ಲೇ. ಪ್ರಭಾಕರ್ ಅವರು, ವಿಷ್ಣುವರ್ಧನ್ ಅವರು ಮತ್ತು ಅಂಬರೀಶ್ ಅವರಿಗೆ ಯೂಕಲ್ ಸ್ಪೇಸ್ ಕೊಟ್ಟಿರುವಂತಹ ಸಿನಿಮಾ. ಆಡಿಯನ್ಸ್ ಮಧ್ಯೆ ಒಳ್ಳೆ ರಿಸೆಪ್ಷನ್ ಇತ್ತು. ಈ ಸಿನಿಮಾ ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ಗಳಲ್ಲಿ 25 ಡೇಸ್ ಕಂಪ್ಲೀಟ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 50 ಡೇಸ್ ಕಂಪ್ಲೀಟ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 92 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಈ ಸಿನಿಮಾ 100 ಡೇಸ್ ಕಂಪ್ಲೀಟ್ ಮಾಡದೇ ಇರಕ್ಕೆ ಕಾರಣ ಏನು ಅಂತ ಗೊತ್ತಿಲ್ಲ, ಆದ್ರೆ ದೊಡ್ಡ ಮಟ್ಟಕ್ಕೆ ಲಾಭ ಸಿಕ್ಕಿರುವಂತಹ ಸಿನಿಮಾ ಮಹಾಪ್ರಚಂಡರು ಅನ್ನೋ ಸಿನಿಮಾ.